ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಸ್ಪೀಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ವಿಶ್ವ ಓಜೋನ್ ದಿನ, ವಿಶ್ವ ಓಜೋನ್ ದಿನದ 10 ಸಾಲಿನ ಪುಟ್ಟ ಪ್ರಬಂಧ ನೋಡ್ತಾ ಇದ್ವಿ. ಈ ಒಂದು ಪ್ರಬಂಧ ಅಂತಕ್ಕಂಥ ಇಷ್ಟ ಆಯ್ತಾ? ಇಷ್ಟು ಹೋದ್ರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ತಲುಪುವ ಸಮ ತುಂಬ ಸಿಗುತ್ತೆ. ಇನ್ನೊಬ್ರಿಗೆ ಶೇರ್ ಮಾಡಿ, ಇನ್ನೊಬ್ರಿಗೆ ಚಾಲ್ ಸಾಧ್ಯ ಇದ್ದ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ನಿಮಗೆ ಯಾವ ರೀತಿಯ ಭಾಷಣ, ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕೌನ್ಸಿಲಿ ಕಾನ್ ಮಾಡಿ. ಆ ರೀತಿಯ ಪ್ರಬಂಧ ಭಾಷಣ ತೆಗೆಯಲು ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಈ ಒಂದು ಪ್ರಬಂಧ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಪ್ರತಿ ವರ್ಷ ವಿಶ್ವ ಓಜೋನ್ ದಿನವನ್ನು ಸೆಪ್ಟೆಂಬರ್ 16ರಂದು ಆಚರಿಸಲಾಗುತ್ತದೆ. ಮತ್ತು ನೋಡಿ, ಪ್ರತಿ ವರ್ಷ ವಿಶ್ವ ಓಜೋನ್ ದಿನವನ್ನು ಸೆಪ್ಟೆಂಬರ್ 16ರಂದು ಆಚರಿಸಲಾಗುತ್ತದೆ. ಎರಡನೇ ಪಾಯಿಂಟ್, ಓಜೋನ್ ಪದರವು ವಾಯುಮಂಡಲದ ಪದರವಾಗಿದೆ. ಮೂರನೇ ಪಾಯಿಂಟ್, ಓಜೋನ್ ಪದರದ ರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಮತ್ತು ನೋಡಿ, ಓಜೋನ್ ಪದರದ ರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ನಾಲ್ಕನೇ ಪಾಯಿಂಟ್, ಇದು ಸೂರ್ಯನ ನೇರಳಾತೀತ ಕಿರಣಗಳಿಂದ ನಮ್ಮನ್ನು ರಕ್ಷಿಸುತ್ತದೆ. ಮತ್ತೊಮ್ಮೆ ನೋಡಿ, ಇದು ಸೂರ್ಯನ ನೇರಳಾತೀತ ಕಿರಣಗಳಿಂದ ನಮ್ಮನ್ನು ರಕ್ಷಿಸುತ್ತದೆ. ಐದನೇ ಪಾಯಿಂಟ್, ಈ ನೇರಳಾತೀತ ಕಿರಣದಿಂದ ಮನುಷ್ಯನ ಚರ್ಮ ಹಾಗೂ ಕಣ್ಣಿಗೆ ಹಾನಿ ಮಾಡುತ್ತದೆ. ಮತ್ತು ನೋಡಿ, ಈ ನೇರಳಾತೀತ ಕಿರಣದಿಂದ ಮನುಷ್ಯನ ಚರ್ಮ ಹಾಗೂ ಕಣ್ಣಿಗೆ ಹಾನಿ ಮಾಡುತ್ತದೆ. ಆರನೇ ಪಾಯಿಂಟ್, ಈ ಓಜೋನ್ ಪದರವು ಸೂರ್ಯನ ಯುವಿ ಕಿರಣಗಳನ್ನು ಸಾಧ್ಯವಾದಷ್ಟು ತಡೆಯುತ್ತದೆ. ಈ ಓಜೋನ್ ಪದರವು ಸೂರ್ಯನ ಯುವಿ ಕಿರಣವನ್ನು ಸಾಧ್ಯವಾದಷ್ಟು ತಡೆಯುತ್ತದೆ. ಓಕೆ, ಏಳನೇ ಪಾಯಿಂಟ್ ನೋಡಿ, ಡಿಸೆಂಬರ್ 1994ರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಈ ದಿನವನ್ನು ಘೋಷಿಸಿದರು. ಮತ್ತು ನೋಡಿ, ಡಿಸೆಂಬರ್ 1994ರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಈ ದಿನವನ್ನು ಘೋಷಿಸಿದರು. ಓಕೆ, ಆ ನಂತರ 8ನೇ ಪಾಯಿಂಟ್ ನೋಡಿ, 1987ರಲ್ಲಿ ಭಾರತ ಸೇರಿ ವಿಶ್ವದ 46 ದೇಶಗಳ ಸರಕಾರಗಳು
ಸರ್ಕಾರಗಳು ಪ್ರೋಟೋಕಾಲ್ಗೆ ಸಹಿ ಹಾಕಿದವು. ಮತ್ತೊಮ್ಮೆ ನೋಡಿ, 1987ರಲ್ಲಿ ಭಾರತ ಸೇರಿ ವಿಶ್ವದ 46 ದೇಶಗಳ ಸರ್ಕಾರಗಳು ಪ್ರೋಟೋಕಾಲ್ಗೆ ಸಹಿ ಹಾಕಿದವು. 9ನೇ ಪಾಯಿಂಟ್, ಜೀವನಕ್ಕಾಗಿ ಓಜೋನ್ ಎಂಬುದು 2024ರ ವಿಶ್ವ ಓಜೋನ್ ದಿನದ ಘೋಷಣೆಯಾಗಿದೆ. ಥೀಮ್ ಅಂತ ಕರಿತೀವಿ ನಾವು ಇಂಗ್ಲಿಷ್ ನಲ್ಲಿ. ಓಕೆನಾ, ರೈಟ್. ಮತ್ತೊಮ್ಮೆ ನೋಡಿ, ಜೀವನಕ್ಕಾಗಿ ಓಜೋನ್ ಎಂಬುದು 2024ರ ವಿಶ್ವ ಓಜೋನ್ ದಿನದ ಘೋಷಣೆಯಾಗಿದೆ. 10ನೇ ಪಾಯಿಂಟ್, ಓಜೋನ್ ಪದರದ ಸವಕಳಿಗೆ ಕಾರಣವಾಗುತ್ತಿರುವ ಕಾರಣವಾಗುವ ವಸ್ತುಗಳ ಉತ್ಪಾದನೆಯನ್ನು ನಾವು ಕಡಿಮೆ ಮಾಡಬೇಕು. ಓಕೆನಾ, ರೈಟ್. ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥದ್ದು ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ತಿಳಿಪುರ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.